ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಜಾನ್ ಬನ್ನೆನ್ ಕುರಿತಾಗಿ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಜಾನ್ ಬನ್ನೆನ್ ನವೆಂಬರ್ 1628ರಲ್ಲಿ ಇಂಗ್ಲೆಂಡ್ ಬೆಡ್ಫೋರ್ಡ್ ನಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆಯ ಹೆಸರು ಥಾಮಸ್ ಜಾನ್. ಅವರು ಕುಂಬಾರನಾಗಿ ಕೆಲಸ ಮಾಡುತ್ತಿದ್ದರು. ಜಾನ್ ಬನ್ನೆನ್ ತುಂಬಾ ಚೇಷ್ಟೆಯುಳ್ಳವನಾಗಿದ್ದನು ಮತ್ತು ಅವರು ಬಾಲ್ಯದಿಂದಲೂ ಸುಳ್ಳು ಮಾತನಾಡುತ್ತಾ ಕಳ್ಳತನ ಮಾಡುತ್ತಾ ಅಭ್ಯಾಸ ಮಾಡುತ್ತಿದ್ದರು. ಅವರು ಹೆಚ್ಚು ವಿದ್ಯಾಭ್ಯಾಸ ಮಾಡದೆ ಹೋದರು, ಆದರೆ ಓದಲು ಮತ್ತು ಬರೆಯಲು ಮಾತ್ರ ಕಲಿತರು. ಅವರ ತಾಯಿ 1644ರಲ್ಲಿ ತೀರಿ ಹೋದರು. ನಂತರ ಒಂದು ತಿಂಗಳ ನಂತರ ಅವರ ಸಹೋದರಿ ಮಾರ್ಗರೇಟ್ ತೀರಿ ಹೋದರು. ಅವರ ಮರಣದ ನಂತರ ಅವರ ತಂದೆ ಮರುಮದುವೆಯಾದರು. ತಾಯಿ ಸಹೋದರಿಯ ಮರಣದ ವೇದನೆ, ತಂದೆಯಿಂದ ಆದರಣೆ ಇಲ್ಲದಿರುವುದು, ಮಲತಾಯಿಯಿಂದ ಕಷ್ಟಗಳು ಇವೆಲ್ಲವೂ ಜಾನ್ ಬನ್ನೆನ್ ಅನ್ನು ದೇವರನ್ನು ದೂಷಿಸುವವನನ್ನಾಗಿ ಮಾಡಿತು. ಮನೆಯಲ್ಲಿ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದ ಕಾರಣ ಸೇನೆಗೆ ಸೇರಿ 2 ವರ್ಷ ಸೈನಿಕನಾಗಿ ಸೇವೆ ಸಲ್ಲಿಸಿದರು. ಸೈನ್ಯದಲ್ಲಿ ಇರುವಾಗ ಒಂದು ದಿನ ಆತನ ಜಾಗದಲ್ಲಿ ಇನ್ನೊಬ್ಬರನ್ನು ಡ್ಯೂಟಿ ಮಾಡಲು ನೇಮಿಸಿದರು. ಜಾನನ ಸ್ಥಾನದಲ್ಲಿದ್ದ ವ್ಯಕ್ತಿ ಯುದ್ಧದಲ್ಲಿ ಮರಣ ಹೊಂದಿದನು. ದೇವರೇ ಏನೋ ಉದ್ದೇಶಕ್ಕಾಗಿ ಮರಣದಿಂದ ತಪ್ಪಿಸಿದನು ಎಂದು ಗ್ರಹಿಸಿದನು. ಸೈನ್ಯದಿಂದ ಹೊರಬಂದ ನಂತರ ಅವರು ತಮ್ಮ ತಂದೆಯ ವೃತ್ತಿಯಾಗಿದ್ದ ಪಾತ್ರೆಗಳನ್ನು ಮಾಡಲು, ಚಿತ್ರಿಸಲು ಮತ್ತು ಬಣ್ಣ ನೀಡಲು ಪ್ರಾರಂಭಿಸಿದರು. ಅದರ ನಂತರ ಅವರು ಮೇರಿ ಎಂಬ ಭಕ್ತಿಯುಳ್ಳ ಬಡ ಮಹಿಳೆಯನ್ನು ವಿವಾಹವಾದರು. ಬಡತನದಲ್ಲಿಯೇ ಇದ್ದರು. ಅವನು ತನ್ನ ಹೆಂಡತಿಯೊಂದಿಗೆ ಕ್ರಮವಾಗಿ ದೇವಾಲಯಕ್ಕೆ ಹೋಗುತ್ತಿದ್ದನು. ಆದಾಗ್ಯೂ ಅವರು ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅಭಿವೃದ್ಧಿ ಹೊಂದದೆ ಯಾವಾಗಲೂ ಪಾಪದಿಂದ ಉಂಟಾಗುವ ತೀರ್ಪಿನ ಭಯದಲ್ಲಿ ಇದ್ದರು. ಅವರು ಬಹಳಷ್ಟು ಪುಸ್ತಕಗಳನ್ನು ಓದುತ್ತಾ ತರ್ಕಿಸುತ್ತಿದ್ದರು. ಆದರೆ ಕೆಲವು ಮಹಿಳೆಯರು ಅವರಿಗೆ ರಕ್ಷಣೆಯ ಬಗ್ಗೆ ಅವರಿಗೆ ತಿಳಿಸಿ ಗಿಫೋರ್ಡ್ ಎಂಬ ಸೇವಕರಿಗೆ ಪರಿಚಯಿಸಿದರು. ಅವರು ಸುವಾರ್ತೆಯನ್ನು ವಿವರವಾಗಿ ಬೋಧಿಸಿ ಕೃಪೆಯಿಂದಲೇ ರಕ್ಷಣೆಯ ಬಗ್ಗೆ ತಿಳಿಸಿದಾಗ ಜಾನ್ ಬನ್ನೆನ್ ಅವರು ಕ್ಷಮಿಸಲು ಸಾಧ್ಯವಾಗದ ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ಪಶ್ಚಾತ್ತಾಪಪಟ್ಟು ಪಾಪಗಳನ್ನು ಒಪ್ಪಿಕೊಂಡು ಮಾನಸಾಂತರ ಹೊಂದಿದರು. ಮಾನಸಾಂತರ ಹೊಂದಿದ ನಂತರ ಸಹ ಕಷ್ಟಗಳು ಬಂದವು. ಆದರೂ ಮುಂದಿನಂತೆ ದೇವರನ್ನು ದೂಷಿಸದೆ ದುಃಖದಲ್ಲಿಯೂ ದೇವರನ್ನು ಹಿಡಿದುಕೊಂಡನು. ಅವರಿಗೆ ಕಣ್ಣಿಲ್ಲದ ಮಗು ಜನಿಸಿದರು. ಆ ನಂತರ ಕೆಲವೇ ದಿನಗಳಲ್ಲಿ ಹೆಂಡತಿ ಸತ್ತಳು. ಅವನು ದೇವರ ಮೇಲಿನ ನಂಬಿಕೆಯನ್ನು ಬಿಟ್ಟುಕೊಡದೆ ಕ್ರಿಸ್ತನ ಬಗ್ಗೆ ಸಾಕ್ಷಿ ಹೇಳುತ್ತಿದ್ದನು. ಆ ದಿನಗಳಲ್ಲಿ ಅಭಿಷಕ್ತರನ್ನು ಹೊರತುಪಡಿಸಿ ಯಾರು ಬೋಧಿಸಬಾರದು ಎಂದು ಇಂಗ್ಲೆಂಡ್ನಲ್ಲಿ ನಿಯಮವಾಗಿತ್ತು. ಒಂದು ವೇಳೆ ನಿಯಮ ಮೀರಿದರೆ ಅವರಿಗೆ ಶಿಕ್ಷೆಯಾಗುತ್ತದೆ ಅಂತ ಒಂದು ನಿಯಮವಿದೆ. ಆ ಪುಸ್ತಕವು 100ಕ್ಕಿಂತ ಹೆಚ್ಚಾದ ಭಾಷೆಗಳಲ್ಲಿ ಭಾಷಾಂತರಿಸಲ್ಪಟ್ಟಿದೆ. ಜಾನ್ ತನ್ನ 43ನೇ ವರ್ಷದಲ್ಲಿ ಜೈಲಿನಿಂದ ಬಿಡುಗಡೆ ಹೊಂದಿದನು. ನಂತರ ಅವರು ಪರಿಶುದ್ಧ ಯುದ್ಧ ಎಂಬ ಮತ್ತೊಂದು ಶ್ರೇಷ್ಠ ಪುಸ್ತಕವನ್ನು ಬರೆದರು. ನಂತರ ಅವರು ಬೆಡ್ಫೋರ್ಡ್ ನಲ್ಲಿ ಬ್ಯಾಪ್ಟಿಸ್ಟ್ ಚರ್ಚ್ ಸೇವಕರಾಗಿ ಅನೇಕ ಆತ್ಮಗಳನ್ನು ಸಂಪಾದಿಸಿದನು. ಅವರ ಮರಣದ ಸಮಯದಲ್ಲಿ 6 ಪುಸ್ತಕಗಳನ್ನು ಬರೆದು ಮುದ್ರಿಸಿದರು. 16 ಪುಸ್ತಕಗಳನ್ನು ಮುದ್ರಿಸುವುದಕ್ಕಾಗಿ ಸಿದ್ಧಪಡಿಸಿದನು. ಕೊನೆಗೆ ಆಗಸ್ಟ್ 31, 1688ರಂದು ಕರ್ತನ ಸನ್ನಿಧಿಗೆ ಸೇರಿದರು. ಈ ಲೋಕ ಯಾತ್ರೆಯನ್ನು ಮುಗಿಸಿದರು ಈ ಕಲ್ವರಿ ಯೋಧನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.